ಓಂ ಶಾಂತಿ ಶಾಂತಿ ಶಾಂತಿ. ಅಗ್ರೆ ಉಪಸ್ಥಿತೇಭ್ಯಃ ಭವದ್ಭ್ಯಃ ಸರ್ವೇಭ್ಯೋ ಹಾರ್ದಾನ್ ಪ್ರಣಾಮಾನ್ ಸಮರ್ಪಯಾಮಿ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯೆ ತೃತೀಯಾಧ್ಯಾಯೇ ದ್ವಿತೀಯೇ ಪಾದೆ ಸಪ್ತಸೂತ್ರಾತ್ಮಕೇಸ್ಮಿನ್ ಸಪ್ತಮೇ ಪರಾಧಿಕರಣಿ ತದುಪನಿಬದ್ಧಂ ಪ್ರಥಮಂ ಸೂತ್ರಂ. ತಸ್ಮಿನ್ ಅಧಿಕರಣೆ ನವಸೂತ್ರಾಣಿ ವಿದ್ಯಂತೆ ತತ್ರ ಪ್ರಥಮಂ ಸೂತ್ರಂ ಇದಾनीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः. इदं सूत्रं पादादितः एकत्रिंशं सूत्रम्. पादादितः एकत्रिंशं सूत्रम्. शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकत्रिंशं सूत्रं तद्भाष्यभागं च यथाचार्यानुग्रहं विचारयामः. सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः. अष्टमेधीतवेदञ्च द्वादशे शास्त्रपारगम् षोडशे भाष्यकर्तारम् शङ्करं नौमि सद्गुरुम्. ॐ अष्टमेधीतवेदञ्च द्वादशे शास्त्रपारगम् षोडशे भाष्यकर्तारम् शङ्करं नौमि सद्गुरुम्. ಶಂಕರಂ ನೌಮಿ ಸದ್ಗುರುಂ. ಇದು ಪ್ರಸಿದ್ಧವಾದ ಶ್ಲೋಕ ಇದೆಯಲ್ಲ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ಅಂದ್ಬಿಟ್ಟು ದ್ವಾತ್ರಿಂಶೇ ಮುನಿರಭ್ಯಗಾತ್ ಅಂತ ಇದೆ ಅಲ್ಲಿ. ಹೌದ್ ತಾನೆ? ಅದರಲ್ಲಿ ಈ ದ್ವಾತ್ರಿಂಶೇ ಮುನಿರಭ್ಯಗಾತ್ ಈ 32ನೇ ವಯಸ್ಸಿನಲ್ಲಿ ಈ ಶಂಕರ ಮುನಿಯು ಅಭ್ಯಗಾತ್ ಅಂದ್ರೆ ಅಂತರ್ಧಾನವಾಗಿ ಹೋದನು ಅಂತ ಇದೆ. ಅದನ್ನ ಬಿಟ್ಟು ಆ ಪಾದವನ್ನ ಬಿಟ್ಟು ಏನಾಗಿದೆ ಇಲ್ಲಿ ಕೊನೆಯ ಪಾದಕ್ಕೆ ಶಂಕರಂ ಅಂತ ಹೇಳಿ ಆ ಅಂತರ್ಧಾನವಾದ ವಿಚಾರ ಬಿಟ್ಟು ಇನ್ನು ಬಾಕಿದನ್ನ ಮಾತ್ರ ತೆಗೆದುಕೊಂಡಿದೆ. ಇಲ್ಲಿ ಯಾವುದು ಅಲ್ಲಿ ಹೇಳೋದೆ ಅಷ್ಟವರ್ಷ ಚತುರ್ವೇದಿ ಅಂತಿದೆ. ಅಷ್ಟಮೇಧೀತ ವೇದಂಚ ಇಲ್ಲಿ ದ್ವಾದಶೆ ಶಾಸ್ತ್ರಪಾರಗಂ ಅಲ್ಲಿ ಸರ್ವಶಾಸ್ತ್ರವಿತು ಅಂತ ಇದೆ. ಶಾಸ್ತ್ರಪಾರಗಂ ಶಾಸ್ತ್ರ ಪಾರಂಗತನಾಗಿ ಪಾರವನ್ನು ದಳವನ್ನು ದಾಟಿದವನಾಗಿ ಷೋಡಶೆ ಭಾಷ್ಯಕರ್ತಾರಂ 16ನೇ ವಯಸ್ಸಿನಲ್ಲಿ ಲೋಕೋತ್ತರವಾದ ಭಾಷ್ಯವನ್ನು ರಚನೆ ಮಾಡಿದ ಶಂಕರಂ ಸದ್ಗುರುಂ ನೌಮಿ. ಸದ್ಗುರುಂ ಶಂಕರಂ ನೌಮಿ. ಸದ್ಗುರುವಾದ ಶಂಕರನನ್ನು ನಾನು ನೌಮಿ ನಮಸ್ಕರಿಸುತ್ತೇನೆ ಅಂತ ಅಷ್ಟೇ. ಅದೇ ಅರ್ಥ. ಆ 4ನೇ ಪಾದವನ್ನು ಬಿಟ್ಟು ಇಲ್ಲಿ ಇದನ್ನು ಮಾತ್ರ ಈ ಹಾಕೊಂಡಿದೆ ಅಷ್ಟೇ. ಇದಕ್ಕೇನೋ ಒಂದು ಇದು ಮಾಡೋಣ ಒಂದು ನಿನ್ನೆ ಇವಾಗ ಸ್ವಲ್ಪ ದಿವಸದಲ್ಲಿ ಏನೋ ಒಂದು ಫ್ಲಾಶ್ ಆಯ್ತು, ಅದಕ್ಕೋಸ್ಕರ ಇದನ್ನ ಹಾಕ್ತೆ ಅಷ್ಟೇ, ಇನ್ನೇನಿಲ್ಲ. ಅದೇ ಅರ್ಥ ಬರ್ತಕ್ಕಂಥ. ಅಷ್ಟಮೇಧೀತ ವೇದಂಚ ದ್ವಾದಶೇ ಶಾಸ್ತ್ರಪಾರಗಂ ಷೋಡಶೇ ಭಾಷ್ಯಕರ್ತಾರಂ ಶಂಕರಂ ನೌಮಿ ಸದ್ಗುರುಂ. ಈ ದಿನ ಮಾರ್ಗಶೀರ್ಷ ಶುದ್ಧ ಏಕಾದಶಿ ಸೋಮವಾರ. ಇದು ಇವತ್ತಿನ ದಿವಸ ಒಂದು ಪರ್ವ ದಿವಸ. ಈ ಒಂದು ದಿವಸವನ್ನ ಎಲ್ಲರೂ ಕೂಡ ಗೀತಾ ಜಯಂತಿ ಎಂಬುದಾಗಿ ಈ ದಿನವನ್ನ ಆಚರಿಸಿ
ಸಂಭ್ರಮಿಸುತ್ತಾರೆ ಜಗತ್ತಿನಲ್ಲಿ ಎಲ್ಲರೂ ಕೂಡ. ಆ ದಿವಸ ಭಗವದ್ಗೀತಾ ಪಾರಾಯಣವನ್ನ 18 ಅಧ್ಯಾಯದ ಪಾರಾಯಣವನ್ನು ಮಾಡ್ತಾರೆ. ಕೆಲವರು ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ಕೆಲವರು ಈ ಒಂದು ಭಗವದ್ಗೀತೆಯ ಒಂದು ಉಪದೇಷ್ಟರು ಯಾರು? ಶ್ರೀಕೃಷ್ಣ ಪರಮಾತ್ಮ. ಅವನನ್ನ ಕುರಿತು ಪೂಜೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ನಾನಾ ವಿಧವಾಗಿ ಈ ಒಂದು ಜಯಂತಿಯನ್ನ ಆಚರಿಸ್ತಾರೆ. ಏನು ಈ ಭಗವದ್ಗೀತೆಯ ನಿಜವಾದ ಒಂದು ಅರ್ಥ ಏನು? ಭಗವದ್ಗೀತೆಯು ಯಾವುದನ್ನ ತಿಳಿಸುವುದಕ್ಕಾಗಿ ಹೊರಟಿದೆ? ಮುಖ್ಯವಾಗಿ ಭಗವದ್ಗೀತೆಯನ್ನ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದಾಗ ಕೃಷ್ಣ ಪರಮಾತ್ಮನ ಹೃದಯದಲ್ಲಿ ಅರ್ಜುನನಿಗೆ ಏನನ್ನ ಉಪದೇಶ ಮಾಡಬೇಕು ಅಂತ ಇತ್ತು ಅಂದ್ರೆ ಏನು? ಲಯ, ಯುದ್ಧವನ್ನು ಮಾಡಿಬಿಡು, ಎಲ್ಲರನ್ನು ಕೊಂದಾಕ್ಬಿಡು ಅಂದ್ರೆ ಹಿಂಸೆಯನ್ನು ಪ್ರಚೋದಿಸುವುದಕ್ಕಾಗಿ ಅವನಿಗೆ, ಅಥವಾ ಇದರ ಒಂದು ತತ್ವ ಏನಿದೆ ಅದನ್ನು ತಿಳಿಸುವುದಕ್ಕಾಗಿ ಉಪದೇಶ ಮಾಡಿದ್ದೇನೆ, ಅಥವಾ ಅರ್ಜುನನನ್ನ ಉದ್ಧಾರ ಮಾಡುವುದಕ್ಕಾಗಿ ಉಪದೇಶ ಮಾಡಿದ್ದೇನೆ, ಮತ್ತು ಅದಕ್ಕಾಗಿ ಅವನು ಯಾವ ಮಾರ್ಗವನ್ನ ಹೇಳದ? ಇವೆಲ್ಲ ಬಹಳ ಬಹಳ ಮುಖ್ಯವಾದದ್ದು. ಆದರೆ ಈ ವಿಚಾರವನ್ನು ಸಾಮಾನ್ಯವಾಗಿ ಯಾರೂ ಕೂಡ ಇವತ್ತು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಕೇವಲ ಪಾರಾಯಣ ಮಾಡ್ತಾರೆ, ಅದು ಸಾಕು. ಅದು ಏನು ತಪ್ಪಿಲ್ಲ. ಭಗವದ್ಗೀತಾ ಪಾರಾಯಣ, ಈ ಪಾರಾಯಣ ಮಾಡುವುದೇ ಒಂದು ಎಷ್ಟೋ ಜನ್ಮದ ಸುಕೃತ ಅಂತ ಹೇಳ್ಬೋದು. ಮಾಡ್ತಾರೆ 18 ಅಧ್ಯಾಯವನ್ನು ಪೂರ್ತಿ ಪಾರಾಯಣ ಮಾಡ್ತಾರೆ. ನಾವು ಕೂಡ ಬಾಲ್ಯದಲ್ಲಿ ಮೈಸೂರಿನಲ್ಲಿ 18 ಅಧ್ಯಾಯವನ್ನು ಪಾರಾಯಣ ಮಾಡ್ತಾ ಇದ್ರು. ಸ್ವಾಮಿಗಳಿದ್ರು, ಶಂಕರಾನಂದ ಭಾರತಿಗಳು ಅಂತ. ಅವರು ಎಲ್ಲಿಂದ ಬಂದಿರೋ ಗೊತ್ತಿಲ್ಲ. ಅಲ್ಲಿ ಮೈಸೂರಲ್ಲಿ ಆಶ್ರಮ ಮಾಡ್ಕೊಂಡಿದ್ರು. ಒಳ್ಳೆ ಜ್ಞಾನಿಗಳು, ವಿದ್ವಾಂಸರು. ಅವರು ಮಾಡ್ತಾ ಇದ್ರು. ಅಲ್ಲಿ ಹೋಗಿ ನಾವು 18 ಅಧ್ಯಾಯನ ಪಾರಾಯಣ ಮಾಡಿ ಅವರು ಆವಾಗ ಹೇಳ್ತಾ ಇದ್ರು ನಮಗೆ ಗೀತೆಯ ಒಂದು ಈ ಉದ್ದೇಶ ಏನು, ಕೃಷ್ಣ ಪರಮಾತ್ಮ ಯಾತಕ್ಕಾಗಿ ಉಪದೇಶ ಮಾಡದ ಇದನ್ನ ಅರ್ಜುನನಿಗೆ. ಅದು ಎಲ್ಲಿ? ಎಲ್ಲೋ ಒಂದ್ ಕಡೆ ಕಾಡಿನಲ್ಲಿ. ಮತ್ತೆ ಈ ಯಾರೋ ವಾನಪ್ರಸ್ಥರಾಗಿ ಹೋಗಿ ಬಂದ್ಬಿಟ್ಟಿರ್ತಾರೆ. ಗೃಹಸ್ಥಾಶ್ರಮ ಸಾಕಾಯ್ತು, ವಯಸ್ಸಾಯ್ತು, ವಾನಪ್ರಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದಾರೆ, ಹೊರಟಿದ್ದಾರೆ ವಾನಪ್ರಸ್ಥ. ಇಂತಹವರಿಗೆ ಅವ್ರಿಗಾಗಿ ಹೇಳಿದ್ನ ಇಲ್ಲ. ಶ್ರೀಕೃಷ್ಣ ಏನು? ಶ್ರೀಕೃಷ್ಣ ಉಪದೇಶರು. ಆದ್ರೆ ಅರ್ಜುನ ಯಾರು? ಅರ್ಜುನ ಎಲ್ಲ ಬಲವನ್ನು, ತೇಜಸ್ಸನ್ನು, ಶಕ್ತಿಯನ್ನು, ವೀರ್ಯವನ್ನು ಮೈಗೂಡಿಸಿಕೊಂಡಿದ್ದ ಉತ್ಸಾಹಿ ಯುವಕ. ಅವನಿಗೆ, ಅವನೇನು ವಾನಪ್ರಸ್ಥನಲ್ಲ, ಅವನಿಗೆ ಹೋಗಲು ಎಲ್ಲಿ ಹೇಳ್ದ? ಎಲ್ಲೋ ಮನೆ ದೇವರ ಕೋಣೆನಲ್ಲೋ ಅಥವಾ ಎಲ್ಲೋ ಪ್ರಶಾಂತವಾದ ಆಶ್ರಮದಲ್ಲೋ ಹೇಳದ್ನ? ಇಲ್ಲ ಇಲ್ಲ. ಎಲ್ಲಿ? ಯುದ್ಧ ಭೂಮಿಯಲ್ಲಿ ಕತ್ತಿ ಹಿಡ್ಕೊಂಡು ನಿಂತಿದ್ದಾರೆ, ಬಿಲ್ಲು ಬಾಳೆ ಹಿಡ್ಕೊಂಡು ನಿಂತಿದ್ದಾರೆ. ಎಲ್ಲರೂ ಎದುರುಗಡೆ ಶತ್ರುಗಳು ಹೆದೆ ಏರಿಸ್ಬಿಟ್ಟಿದ್ದಾರೆ. ಇದೇನು ಬಿಡಬೇಕು ಬಾಣ? ಅಂತಹ ಸಂದರ್ಭ ನೋಡಿ. ಆ ಸಂದರ್ಭವನ್ನ ಸ್ವಲ್ಪ ಊಹಿಸ್ಕೊಳ್ಳಿದ್ದೀನಿ. ಎಂಥ ಕ್ಷೋಭೆ ಅದು, ಎಂಥ ಮನಸ್ಸಿನ ತಳಮಳ ಅದು. ಅದಕ್ಕಿಂತ ಹೆಚ್ಚಾದ ತಳಮಳ ನಮಗಾಗೋಕ್ ಸಾಧ್ಯನಾ? ಖಂಡಿತ ಆಗೋದಕ್ಕೆ ಸಾಧ್ಯ ಇಲ್ಲ. ಅರ್ಜುನನಿಗೆ ಆದ ತಳಮಳ ಅದರ ಒಂದು ಭಾಗವೂ ಕೂಡ ನಮಗಾಗ್ತಾ ಇಲ್ಲ. ಯಾಕೆ? ನಾವೆಲ್ಲ ಅಷ್ಟೊಂದು ಒಂದು ಸೇಫ್ ಪೊಸಿಷನ್ ನಲ್ಲಿ ಇದ್ದೀವಿ ನಾವು. ಇಲ್ಲ, ಎಲ್ಲರೂ ಇದ್ದಾರೆ, ಯಾರು ಶತ್ರುಗಳಲ್ಲ. ಅವನಿಗೆ ಯುದ್ಧ ಭೂಮಿ. ಶತ್ರುಗಳು ಯಾರು? ಹೋಗ್ಲಿ, ಶತ್ರುಗಳು ಯಾರು? ನಮ್ಮ ಪ್ರದೇಶದವರ? ಯಾರೋ ಬೇರೆ ಇದು ಮಾಡೋರ? ನಮಗೆ ಗೊತ್ತಿಲ್ಲದೆ ಇರೋರ? ಅಲ್ಲ. ಯಾರು ಶತ್ರುಗಳು ಎದುರಿಗೆ ನಿಂತಿದ್ದಾರೆ? ಅಯ್ಯೋ, ತಾತ, ಮಾವ, ಚಿಕ್ಕಪ್ಪ, ಸೋದರ ಮಾವ, ಎಲ್ಲ ದಾಯಾದಿಗಳು, ಸ್ವಂತದವರು,
ಅವ್ರು ನಿಂತು ಬಿಟ್ಟಿದ್ದಾರೆ. ಏನು ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಭೂಮಿ. ಇವನು ಉತ್ಸಾಹಿ ಯುವಕ, ಇವರನ್ನು ನೋಡಿದ್ರೆ ಬೇಕಾದ ಜೀವನದಲ್ಲಿ ಆಗಿಬಿಟ್ಟಿದೆ. ಸ್ವಂತ ಹೆಂಡತಿಯನ್ನೇ ಕರ್ಕೊಂಡ್ಬಂದ್ರು ಮಾನಭಂಗ ಮಾಡುದು. ಇಂಥವರೆಲ್ಲ ನಿಂತಿದ್ದಾರೆ. ಆದ್ರೆ ಅವ್ರು ಯಾರು? ಸ್ವಂತ ದಾಯಾದಿಗಳು. ಇವರನ್ನ ನಾವು ಹಣಿಯಬೇಕೋ ಬೇಡವೋ? ಎಂತಹ ಒಂದು ಸಂದಿಗ್ಧ ಸ್ಥಿತಿ ಸ್ವಾಮಿ ಅರ್ಜುನಂದು. ನಮಗಿದೆಯಾ ಆ ಥರ? ಇಲ್ಲ ಇಲ್ಲ, ನಾವು ಬಹಳ ಸೇಫೆಸ್ಟ್ ಪೊಸಿಷನ್. ನಮಗೆ ಹೇಳ್ಕೊಡ್ತಕ್ಕಂಥ ಗುರು ಇದ್ದಾರೆ, ಒಳ್ಳೆ ಪರಿಸರ ಇದೆ, ಯಾರು ಶತ್ರುಗಳಿಲ್ಲ. ಈ ಸಂದರ್ಭದಲ್ಲಿ ನಾವು ಭಗವದ್ಗೀತೆ ನೋಡ್ತಾ ಇರೋದು. ಅವನಿಗೆ ಪಾಪ ಅರ್ಜುನನಿಗೆ ನೆನೆಸ್ಕೊಂಡ್ರೆ ಅವ ತುಂಬಾ ಒಂಥರ ಖೇದ ಆಗುತ್ತೆ ಮನಸ್ಸಿಗೆ. ಎಂಥ ಸಂದರ್ಭದಲ್ಲಿ ಇದ್ದ ಅವನು ಅಂತಲ್ಲ. ಇಂತಹ ಸಂದರ್ಭದಲ್ಲಿದ್ದ ಅರ್ಜುನನಿಗೆ ಭಗವಾನ್ ವಾಸುದೇವ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಯಾವ ಉಪದೇಶವನ್ನು ಮಾಡದ ಅವನಿಗೆ. ಅವನ ಈ ಮನಸ್ಸಿನ ಕ್ಷೋಭೆ ಎಲ್ಲ ಕಳೆದು ಹೋಗಿ ಅವನು ತನ್ನ ಕರ್ತವ್ಯವಂತೆ ಮಾಡಿ, ಏನು ಕರ್ತವ್ಯ? ಬಂಧುಗಳನ್ನು ಹೊಡೆಯುವುದು ಕರ್ತವ್ಯವಾ? ಅಥವಾ ಯಾವುದೋ ಒಂದು ಕ್ಷುಲ್ಲಕವಾದ ರಾಜ್ಯಕ್ಕೋ ಹಣಕ್ಕೋ ಯಾವುದಕ್ಕೋ ಆಸೆ ಪಟ್ಟು ಸಾವಿರಾರು ಜನರನ್ನ ಹಿಂಸೆ ಮಾಡುವುದು ಅದು ನ್ಯಾಯವಾ? ಇಂತಹದೆಲ್ಲ ಕ್ಷೋಭೆ ಮನಸ್ಸಿನಲ್ಲಿ ಎದ್ದು ಕುದೀತಾ ಇದೆ. ಆ ಸಂದರ್ಭದಲ್ಲಿ ಏನನ್ನು ಉಪದೇಶ ಮಾಡದ ಶ್ರೀಕೃಷ್ಣ ಪರಮಾತ್ಮ? ಯಾವ ಉದ್ದೇಶವನ್ನು ಇಟ್ಟುಕೊಂಡು ಮಾಡದ ಅಂತ ತಿಳ್ಕೊಳ್ತಕ್ಕಂಥದ್ದು ಅತ್ಯಂತ ಅತ್ಯಂತ ಮುಖ್ಯವಾದದ್ದು. ಹೌದ್ ತಾನೆ? ಅದನ್ನ ಈ ಗೀತಾ ಜಯಂತಿ ದಿವಸ ಇವತ್ತು ಮಾಡೋಕ್ಕೆ ಆಗಬಹುದು, ಆಗದೆ ಇರಬಹುದು, ಅದು ನಮಗೆ ಗೊತ್ತಿಲ್ಲ. ಆದರೆ ಅದನ್ನ ಮಾಡಬೇಕಾದ ನಮ್ಮ ಕರ್ತವ್ಯ ಅಲ್ವಾ? ಅದಕ್ಕಾಗಿ ಕೃಷ್ಣ ಪರಮಾತ್ಮ ಹೇಳಿದ್ದು. ಅಲ್ಲಿ ಏನು ಬರೀತಾರೆ ಶಂಕರ ಭಗವತ್ಪಾದರು ಅರ್ಜುನನಿಗೆ? ತತ್ರೈವಂ ಸತಿ ಧರ್ಮ ಸಮೂಢ ಚೇತಸಃ ಮಹತಿ ಶೋಕ ಸಾಗರೆ ನಿಮಗ್ನಸ್ಯ ಅರ್ಜುನಸ್ಯ. ಏನ್ ಮಾಡ್ತಾನ ಅವನನ್ನ? ತಸ್ಮಾತ್ ಶೋಕ ಸಾಗರಾತ್ ಉದ್ದಿಧೀರ್ಷು. ಅವನನ್ನ ಮೇಲಕ್ಕೆ ಎತ್ತಿ ತಂದು ಬಿಡುವುದಕ್ಕೆ ಏನ್ ಮಾಡ್ದ? ಅರ್ಜುನಂ ನಿಮಿತ್ತೀಕೃತ್ಯ. ಅರ್ಜುನನನ್ನ ನಿಮಿತ್ತನನ್ನಾಗಿ ಮಾಡಿಕೊಂಡು. ಯಾರಿಗೆ ಹೇಳಿದ್ದು? ಇಂಥವ್ರಿಗೆ ಅಂಥವ್ರಿಗೆ ಅಂತಿಲ್ಲ, ಸಕಲ ಲೋಕಗಳಿಗೂ ಹೇಳಿದ. ನೋಡಿಯಪ್ಪ, ನಿಮಗೂ ಇದು ಅನ್ವಯಿಸ್ತಕ್ಕಂಥ ಅಂತ ಹೇಳಿ ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ, ನಮಗೂ ಅನ್ವಯಿಸ್ತಕ್ಕಂಥದ್ದು. ಹೇಗೆ ಅಂದ್ರೆ ಅರ್ಜುನನಿಗಿಂತ ಹೀನಾಯ ಸ್ಥಿತಿಯಲ್ಲಿ ನಾವ್ಯಾರು ಇಲ್ಲ ಇವತ್ತಿನ ದಿವಸ. ಯಾಕೆ? ನಮ್ಮ ಬಂಧು ಬಳಗದಲ್ಲ ಚೆನ್ನಾಗಿದ್ದಾರೆ, ನಮ್ಮ ಹತ್ರ ಸ್ನೇಹಿತರಿದ್ದಾರೆ, ಗುರುಗಳಿದ್ದಾರೆ, ಒಳ್ಳೆ ಪರಿಸರ ಇದೆ. ಯುದ್ಧ ಭೂಮಿ ಏನಾಯಿತು ಅಲ್ಲ, ಇಂಥದೆಲ್ಲ ಇದೆ ನಮಗೆ. ಹೌದ್ ತಾನೆ? ಎಷ್ಟೋ ವಾಸಿ ನಾವು. ಆದರೆ ಆ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದ್ದ ಅರ್ಜುನನಿಗೆ ಈ ಉಪದೇಶವನ್ನು ಹೇಳಿದ್ರೆ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಯಾರು ಅದಕ್ಕಿಂತ ಕೆಟ್ಟ ಸ್ಥಿತಿಯಲ್ಲಿ ಯಾರು ಇಲ್ಲ. ಆದ್ದರಿಂದ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಎಲ್ಲರಿಗೂ ಹೇಳಿದ ಉಪದೇಶ ಇದು. ಇದಕ್ಕೆ ಅವರವರ ಕಷ್ಟ ಸುಖಕ್ಕೆ ತಕ್ಕಂತೆ ಅದನ್ನ ಅರ್ಥ ಮಾಡಿಕೊಂಡು ಅನ್ವಯ ಮಾಡ್ಕೊಳ್ಬೇಕಷ್ಟೆ ಅಂತ ಹೇಳಿ ಆಯ್ತು. ಏನ್ ಹೇಳಿದ? ಇದು ಬಹಳ 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 ಸಂದಿಗ್ಧವಾದ ವಿಚಾರ. ಅರ್ಜುನನಿಗೆ ಏನ್ ಹೇಳ್ದ? ಭಗವದ್ಗೀತಾ ಗ್ರಾಹ್ಯವ ಇಲ್ಲ ಅಗ್ರಾಹ್ಯವ? ಇಲ್ಲ ಅರ್ಜುನನಿಗೆ ಮಾತ್ರ ಗ್ರಾಹ್ಯವ? ಇವತ್ತಿನ ಕಾಲಕ್ಕೆ ಸರಿ ಇಲ್ವಾ? ಅದು ಸಿಂಧು ಅಲ್ವಾ? ಪ್ರಸ್ತುತ ಅಲ್ವಾ? ಅಪ್ರಸ್ತುತನ? ಇದೆಲ್ಲ ಏನು ಅಂತಂದ್ರೆ ಜಿಜ್ಞಾಸ ಸಂದಿಗ್ಧ. ಕೆಲವರು ಹೇಳ್ತಾರೆ ಇದು ಅಗ್ರಾಹ್ಯ ಭಗವದ್ಗೀತೆ. ಯಾಕೆ? ನೋಡ್ರಿ, ಅರ್ಜುನನಿಗೆ ನೋಡಪ್ಪ
ಶಾಂತಿ ಮಂತ್ರ ಹೇಳಬೇಕಾಗಿತ್ತು. ಅದು ಬಿಟ್ಟು ಅರ್ಜುನನಿಗೆ ಏಯ್ ಯುದ್ಧ ಮಾಡು, ಹೊಡೆದಾಕು ಅಂತ ಹೇಳ್ದ ಅಲ್ವಾ. ಇದನ್ನ ಹಿಂಸೆಯನ್ನು ಪ್ರಚೋದನೆ ಮಾಡತಕ್ಕಂಥ ಶಾಸ್ತ್ರ ಸರ್ವಥಾ ಅನುಷ್ಠಾನ ಯೋಗ್ಯವಲ್ಲ ಅಂತ ಹೇಳೋರು ಇವತ್ತಿಗೂ ಇದ್ದಾರೆ. ಅರ್ಜುನನಿಗೆ ಶ್ರೀಕೃಷ್ಣ ಭಗವಂತ ಭಕ್ತಿಯನ್ನು ಹೇಳದ ಅಂತ ಒಬ್ಬರು, ಇಲ್ಲ ಕರ್ಮವನ್ನು ಹೇಳದ ಅಂತ ಇನ್ನೊಬ್ರು ಆತ್ಮಜ್ಞಾನವನ್ನು ಹೇಳದ ಅಂತ ಇನ್ನೊಬ್ರು ಏನು ಹೇಳಲಿಲ್ಲ ಕಣ್ರಿ, ನಿನ್ನ ಪಾಡಿಗೆ ನೀನು ಇರು, ಏನಾಗುತ್ತೆ, ಏನಾಗಬೇಕು ಆಗುತ್ತೆ ಅಷ್ಟೇ, ನೀನೇನೋ ನಿನ್ ಪಾಡಿಗೆ ಇರೋಯ್ಯ, ಏನಾಗುತ್ತೋ ಅದಾಗುತ್ತೆ, ಯಾವುದೋ ಒಂದು ಶಕ್ತಿ ಏನೋ ಇದೆ ಅದು ನಿನಗೆ ಮಾಡಿಸುತ್ತೆ, ಆ ಥರ ನೀ ಮಾಡು ಅಷ್ಟೇ. ಇವತ್ತಿಗೂ ಇದ್ದಾರೆ ಆ ಥರ ಹೇಳ್ತಕ್ಕಂಥ ಅವ್ರು. ಯಾರು? ಸ್ವಭಾವವಾದಿಗಳು ಅಂತ. ಅವ್ರಿಗೇನು ಯಾರು ಬಂದೇನ್ರಿ, ಕೃಷ್ಣ ಏನ್ರಿ ಮಾಡ್ತಾನೆ, ಕೃಷ್ಣ ಬರ್ಲಿಲ್ಲ, ಕೃಷ್ಣ ಇದೆ, ಕೃಷ್ಣ ಅಪ್ಪ ಇನ್ನೊಬ್ಬ ಬರ್ತಾ ಇದ್ದ, ಹೇಳ್ತಾ ಇದ್ದ, ಲೋಕ ನಡೀತಾ ಇತ್ತು, ಏನ್ ನಿಂತೋಗ್ಬಿಡುತ್ತಾ ಪ್ರಪಂಚ? ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಪ್ರಧಾನಮಂತ್ರಿಗಳು ಬಂದ್ರು, ಪ್ರಧಾನಮಂತ್ರಿಗಳು ಅಯ್ಯೋ ಈ ಪ್ರಧಾನಮಂತ್ರಿಗಳಾದ ಮೇಲೆ ಇಂಡಿಯಾ ಹೊರಟು ಹೋಗುತ್ತೆ, ನಾಶವಾಗ್ಬಿಡುತ್ತೆ, ಯಾರು ಇಲ್ಲ ಅಂದ್ರು. ನಡೀತಾ ಇದ್ವಿ. ಹೀಗೆ ಯಾವ ಒಂದು ಪ್ರಯತ್ನವೂ ಬೇಕಿಲ್ಲ, ಅದರ ಪಾಡಿಗೆ ಅದು ಲೋಕ ನಡ್ಕೊಂಡು ಹೋಗುತ್ತೆ ಅಂತ ಹೇಳೋರು ಇವತ್ತಿಗೂ ಇದ್ದಾರೆ. ಯಾತಕ್ಕೆ ಬೇಕಾಗಿದೆ ಶಂಕರಾಚಾರ್ಯರು ಇರ್ಲಿಲ್ಲ ಅಂತ ಬರ್ಲಿಲ್ಲ ಅಂತ ಇಟ್ಕೊಂಡ್ರೆ ಇನ್ನೊಬ್ಬರು ಬರ್ತಾ ಇದ್ರು, ಏನೋ ಹೇಳ್ತಾ ಇದ್ರು. ಇದು ಇವತ್ತಿಗೆ ಬಂದಿದ್ದಲ್ಲ. ಇದು ಸೂತ್ರ ಭಾಷ್ಯದಲ್ಲೂ ಈ ಸ್ವಭಾವವಾದಿಗಳನ್ನ ಪರಾಮರ್ಶೆ ಮಾಡಿ ಶಂಕರ ಭಗವತ್ಪಾದರು ಸರಿಯಾದ ಪೆಟ್ಟನ್ನು ಕೊಟ್ಟಿದ್ದಾರೆ ಅವರಿಗೆ. ಬೃಹದಾರಣ್ಯಕದಲ್ಲೂ ಬರುತ್ತೆ, ಸೂತ್ರ ಭಾಷ್ಯದಲ್ಲೂ ಬರುತ್ತೆ ಸಂದರ್ಭ. ಈ ತರಹ ಎಲ್ಲ ಹೇಳ್ತಕ್ಕಂಥವರಿದ್ದಾರೆ. ಇದರಲ್ಲಿ ತತ್ರ ಅವಿಚಾರ್ಯ ಯತ್ಕಿಂಚಿತ್ ಪ್ರತಿಪದ್ಯಮಾನ, ಏನ್ ನೋಡಿ, ಅವಿಚಾರ್ಯ, ಇದರಲ್ಲಿ ವಿಚಾರ ಮಾಡದೆ, ಇಷ್ಟೆಲ್ಲ ಮತಗಳಿದೆಯಲ್ಲ, ಇದರಲ್ಲಿ ವಿಚಾರವನ್ನ ಮಾಡದೆ ಅಂದ್ರೇನು? ಅಲ್ಲಿಗೇನಾಯ್ತು? ವಿಚಾರವನ್ನ ಮಾಡಿ ಈ ಮಾರ್ಗದಲ್ಲಿ ಹೋಗಬೇಕು ಎಂಬುದಾಗಿ ನಿರ್ಧರಿಸಬೇಕಾದ ಭಗವಂತ ಅಲ್ಲ, ಸ್ವಭಾವ ಅಲ್ಲ, ಯಾರು ಅಲ್ಲ, ನೀನು ಕಣಯ, ನೀನು ಮಾಡಬೇಕು. ತತ್ರ ಅವಿಚಾರ್ಯ ಯತ್ಕಿಂಚಿತ್ ಪ್ರತಿಪದ್ಯಮಾನ. ಏನಾಗುತ್ತೆ ಸ್ವಾಮಿ, ಅಲ್ಲೇ ಹೋಗೋಣ, ಎಲ್ಲ ಭಗವದ್ಗೀತೆ ಎಲ್ಲ ಒಂದು, ಎಲ್ಲ ದಾರಿ ಹೇಳಿದಾನೆ, ಹೋಗೋಣ ಅಂದ್ರೆ ಇಲ್ಲ, ಏನಾಗುತ್ತೆ ಗೊತ್ತೇನಪ್ಪ? ನಿಶ್ರೇಯಸಾತ್ ಪ್ರತಿಹನ್ಯೇತ ಅನರ್ಥಂಚ ಇಯಾತ್. ಶಾಂಕರವಾಕ್ಯ ಹೌದಾ? ಈ ದಾರಿನಲ್ಲೇ ಹೋಗ್ಬೇಕು. ಯಾವ ಹೋಗ್ರು ಒಂದು ಪರವಾಗಿಲ್ಲ ಕಣ್ರಿ, ಇಲ್ಲ ಆಗೋದಿಲ್ಲ. ಅವಾಗ ಏನಾಗುತ್ತೆ? ನಿಶ್ರೇಯಸ ಪ್ರತಿಹನ್ಯತ ಅನರ್ಥಂಚ ಇಯಾತ್. ನಿಶ್ರೇಯಸದಿಂದ ನೀನು ತಪ್ಪಿಸ್ಕೊಂಡ್ ಬಿಡ್ತೀಯ, ನಿನಗೆ ಸಿಕ್ಕೋದಿಲ್ಲ. ಅಷ್ಟೇ ಅಲ್ಲಪ್ಪ, ತಪ್ಪಿಸ್ಕೊಂಡ್ ಬಿಟ್ರಿ ಎಷ್ಟೋ ಪರವಾಗಿಲ್ಲ, ಆದರೆ ಅನರ್ಥಂಚ ಇಯಾತ್, ಅಯ್ಯೋ ಅನರ್ಥಕ್ಕೂ ಹೋಗಿ ಬಿದ್ಬಿಡ್ತೀಯ ಅಂತ ಹೇಳಿ ಈ ಸರಿಯಾದ ಮಾರ್ಗ ಏನು ನಮಗೆ ಬಿಟ್ಟಿದ್ದು, ನೀವು ಆರಿಸ್ಕೊಳ್ಬೇಕು ಅಂತ. ಅದಕ್ಕೇನು ಮಾಡಬೇಕು? ಸರಿಯಾದ ಮಾರ್ಗವನ್ನ ಅನುಸರಿಸಬೇಕಾದರೂ ಕೂಡ ಅದಕ್ಕಾಗಿ ನಮಗೆ ಮೊಟ್ಟ ಮೊದಲಿಗೆ ಬೇಕಾದದ್ದು ಯಾವುದು? ವಿಚಾರ. ಹೌದಾನೆ? ಯಾವ ವಿಚಾರ ಏನು? ಎಲ್ಲ ವಿಚಾರ ಮಾಡಿ ಇಂತಹ ಮಾರ್ಗದಲ್ಲಿ ಹೋಗಬೇಕು ಎಂಬತಕ್ಕಂಥದ್ದು. ಆ ಮಾರ್ಗಕ್ಕೆ ಬಂದ ಏನ್ ಮಾಡ್ತಾರೆ? ಆ ಮಾರ್ಗದಲ್ಲಿ ಏನೇನಿವೆ ಅಂತ ಅನ್ನೋದನ್ನ, ಹೇಗೆ ಹೋಗ್ಬೇಕು ಅಂತ ಅನ್ನೋದನ್ನೆಲ್ಲ ಆ ಮಾರ್ಗದಲ್ಲಿ ಹೇಳ್ತಾರೆ. ಈ ಮಾರ್ಗಕ್ಕೆ ಬರಬೇಕಾದೇನು? ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಾಧನ ಸಂಪತ್ತಿ.
ಸಾಧನ ಚತುಷ್ಟಯ ಅಂತಕ್ಕಂಥದ್ದು ಬೇಕು. ಅದಿದ್ರೆ ಈ ಮಾರ್ಗ, ಅದಕ್ಕೆ ಇನ್ನೇನು ಬೇಕಿಲ್ಲ, ಯಾವ ಅರ್ಹತೆ ಬೇಕಿಲ್ಲ, ಸಾಧನ ಚತುಷ್ಟಯ ಅಂತಕ್ಕಂಥದ್ದು ಮಾತ್ರ ಬೇಕು. ನಿತ್ಯಾನಿತ್ಯ ವಸ್ತು ವಿವೇಕ, ಇಹ ಮುಕ್ತಾರ್ಥ ಫಲಭೋಗ ವಿರಾಗ, ಶಮಾದ ಮಾತಿ ದೀಕ್ಷಾ ಶ್ರದ್ಧಾ ಸಮಾಧಾನ ಶಮಾದ ಶಕ್ರ ಸಂಪತ್ತಿ, ಮತ್ತೆ ತೀವ್ರವಾದ ಮುಮುಕ್ಷುತ್ವ. ಇಷ್ಟು ಇದ್ದರೆ ಆಮೇಲೆ ಆ ವಿಚಾರ ಕ್ರಮ ತಾನೇ ತಾನಾಗಿ ಆ ಧಾರೆ, ಆ ಒಂದು ಪಾತ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಬರುತ್ತೆ. ವಿಚಾರ ಮಾಡ್ತಾನೆ, ಭಗವದ್ಗೀತನ ಏನ್ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಅನ್ನೋದನ್ನು ತಿಳ್ಕೊಳ್ತಾನೆ. ಇದಕ್ಕೆ ನಮಗೆ ಮಾರ್ಗದರ್ಶಕರು ಒಬ್ಬರು ಬೇಕಲ್ಲ. ಯಾರು ಅಂತಂದ್ರೆ ಪರಮಾತ್ಮ ಹೇಳ್ಬಿಟ್ಟ, ಕೃಷ್ಣ ಪರಮಾತ್ಮ ಭಗವದ್ಗೀತೆನ ಹೇಳ್ಬಿಟ್ಟ ಅಂದ್ರೆ ಹೌದು, ಹೇಳ್ಬಿಟ್ಟ ಅಂದ್ರೆ ಅದಕ್ಕೆ ಅರ್ಥ ಮಾಡೋಣ. ಇಷ್ಟೊಂದಲ್ಲ ಅಂದ್ರೆ ನೋಡಿ, ಭಗವದ್ಗೀತೆ ಹೇಗೆ ಇದೆ ಅಂತಂದ್ರೆ, ಒಬ್ರು ಈ ಮಿಷನ್ ಸ್ವಾಮಿಗಳು ಹೇಳ್ತಾ ಇದ್ರು, ಬಹಳ ಒಳ್ಳೆ ಮಾತದು. ಈ ಭಗವದ್ಗೀತೆ ಅಂತಕ್ಕಂಥದ್ದು ಈ ಒಂದು ಈ ರಬ್ಬರ್ ದಾರ ಇದ್ದ ಹಾಗೆ. ಅದೇನು ಯಾವ ಕಡೆ ಬೇಕಾದ್ರೂ ಎಳಿಬಹುದು, ಎಷ್ಟು ಬೇಕಾದ್ರೂ ಎಳಿಬಹುದು. ಹೌದ್ ತಾನೆ? ಯಾರು ಹೇಳಿದ್ರು ಬರುತ್ತೆ. ಅದೇ ಒಂದು ಕಬ್ಬಣದ ರಾಡ್ ಆದ್ರೆ ಅದು ಎಲ್ಲಿರುತ್ತೋ ಯಾವ ಮಾರ್ಗ ಅದೇ ಅಲ್ಲೇ ಎಳೆಯೋಕ್ಕಾಗೋದಿಲ್ಲ. ಅದು ರಬ್ಬರ್ ಆ ಥರ ಅಲ್ಲ, ಯಾರು ಹೇಳಿದ್ರು ಅವ್ರ ಕಡೆ ಬರ್ತಾ ಇರ್ತಾರೆ. ಹಾಗೆ ಬೇಕಾದಷ್ಟು ವಿಕಲ್ಪಗಳಿದೆ. ಇದರಲ್ಲಿ ಯಾವುದು ಅಂತಂದ್ರೆ, ಓ ನೋಡ್ರಿ, ಏನ್ ಅದಕ್ಕೆ ಯಾಕೆ, ಅದಕ್ಕೆ ಜಿಜ್ಞಾಸೆ ಯಾತಕ್ರಿ? ಕೃಷ್ಣ ಪರಮಾತ್ಮನ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದಾನಲ್ಲ. ಏನಂತ ಹೇಳಿದಾನಪ್ಪ? ಎಲ್ಲ ಭಗವದ್ಗೀತೋಪದೇಶವನ್ನ ಮಾಡಿಬಿಟ್ಟು ಕೊನೆಗೆ ಏನ್ ಹೇಳಿದಾರಿ? ಇತಿ ತೇ ಜ್ಞಾನಮಾಖ್ಯಾತಂ ಮುಖ್ಯತರಂ ಮಯಾ ಅಂತ ಹೇಳ್ದ. ಇತಿ ತೇ ಜ್ಞಾನಮಾಖ್ಯಾತಂ ಅಂತ ಹೇಳ್ದಲ್ರಿ. ಜ್ಞಾನ ಅಂದ್ರೇನು? ನಾವು ಅದ್ವೈತಿಗಳು, ಶಂಕರ ಭಗವತ್ಪಾದರ ಅನುಯಾಯಿಗಳು, ನಾವು ಎದ್ದು ಬಿಟ್ವಿ ಮೇಲಕ್ಕೆ. ಏನಂತ ನೋಡ್ರಿ, ಶಂಕರ ಯಾವುದು ಕೃಷ್ಣ ಪರಮಾತ್ಮ ಸ್ವತಃ ಬಾಯಿ ಬಿಟ್ಟು ಇತಿತೆ ಜ್ಞಾನಮಾಖ್ಯಾತಂ ಅಂತ ಹೇಳಿದ್ದಾನೆ. ನೀವು ಏನ್ ಕರ್ಮ ಉಪಾಸನೆ ಅದು ಇದು ಹೇಳ್ಬಿಟ್ರೆ ಹೇಗ್ರಿ ಅಂತ ಹೇಳ್ತಾರೆ. ನೋಡಿ, ಇತಿತೆ ಜ್ಞಾನಮಾಖ್ಯಾತಂ ಏನ್ ಹೇಳ್ತೀರಿ ಇದಕ್ಕೆ ಅಂತ ಯಾರು? ಅದ್ವೈತಿಗಳು. ಅದಕ್ಕೆ ಎಲ್ಲ ದ್ವೈತಿಗಳು ಕೂಡ, ಎಲ್ಲ ದ್ವೈತಿಗಳು ಏನು, ಅದ್ವೈತಿಗಳಿಗೆ ಈ ಎದುರು ಪಕ್ಷದವರು ಎಲ್ರೂ ಕೂಡ, ಅವ್ರು ಎಲ್ರೂ ದ್ವೈತಿಗಳೇ, ಹೋಗ್ತಾನೆ, ಯಾರು ಬೇಕಾದ್ರೂ ಆಗ್ಬೋದು. ಅವರೆಲ್ಲರೂ ಕೂಡ ಏನ್ ಹೇಳಿದ್ರು? ಸಿಕ್ಬಿಟ್ರು. ಅಯ್ಯೋ, ಇದಕ್ಕಿಂತ ಏನ್ ಮಾಡೋದು, ನಿಮ್ ಮೂರ್ಖತನದ ಪರಮಾವಧಿ ತೋರಿಸ್ಕೊಳ್ತಾ ಇದ್ದೀರಲ್ಲ ಸ್ವಾಮಿ. ಏನಪ್ಪ ಅದು? ಪರಮಾತ್ಮ ಸ್ವತಃ ಹೇಳಿದ್ದಾನಲ್ಲ ಕಂಠೋಕ್ತವಾಗಿ, ಇತಿತೆ ಜ್ಞಾನಮಾಖ್ಯಾತಂ ಅಂತಂತ. ಅಲ್ಲ ಸ್ವಾಮಿ, ಇತಿತೆ ಜ್ಞಾನಮಾಖ್ಯಾತಂ ಅಂತ ಹೇಳಿದ್ದಾನೆ ಭಗವಂತ. ಅದಕ್ಕೆ ನೀವು ವಿಶೇಷವಾದ ಅರ್ಥವನ್ನ ಯಾತಕ್ಕೆ ಕೊಡ್ತಾ ಇದ್ದೀರಾ? ಏನ್ ವಿಶೇಷವಾದ? ಅಲ್ಲ ಸ್ವಾಮಿ, ಇಷ್ಟೊಂದು ವಿದ್ವಾಂಸರು ನೀವು. ಈ ಜ್ಞಾನ ಅಂತಕ್ಕಂಥ ಶಬ್ದ ಇಲ್ಲಿ ಹೇಗೆ ಪ್ರಯೋಗವಾಗಿದೆ, ಅಥವಾ ಲೋಕದಲ್ಲಿ ಹೇಗೆ ಪ್ರಯೋಗವಾಗಿದೆ ಜ್ಞಾನ ಅಂತಕ್ಕಂಥ ಶಬ್ದ? ಜ್ಞಾನ ಅಂತಕ್ಕಂಥ ಶಬ್ದ ಸಮಾನವಾಗಿ ಪ್ರಯೋಗವಾಗಿದೆ. ಜ್ಞಾನ ಅಂತಂದ್ರೇನು? ಯಾವುದರ ಜ್ಞಾನ ಬೇಕಾದ್ರೂ ಆಗಬಹುದು. ಹೌದಾ? ನೋಡ್ರಿ, ಒಬ್ಬ ಸಂಗೀತ ಶಾಲೆಯಲ್ಲಿ ಅಲ್ಲಿ ನೋಡಿ, ಇಲ್ಲಿ ಈ ವಿದ್ಯಾರ್ಥಿ ಜ್ಞಾನವನ್ನು ಪಡೆದುಕೊಂಡು ಇವತ್ತಿನ ದಿವಸ ಲೋಕವಿಖ್ಯಾತನಾಗಿದ್ದಾನೆ ಅಂದ್ರೆ
ಎಂತಹ ಜ್ಞಾನವನ್ನು ಪಡ್ಕೊಂಡು ಅಂತ ಅಂದ್ರೆ ಸಂಗೀತ ಜ್ಞಾನವನ್ನು ಪಡೆದುಕೊಂಡು ಅಂತ ಅರ್ಥ ತಾನೆ. ಅಲ್ಲಿ ಇನ್ನೊಬ್ಬ ಇನ್ನೊಂದು ಕಡೆ ಹೋಗ್ತಾನೆ, ಭೌತಶಾಸ್ತ್ರ. ಅಲ್ಲಿ ಹೋದ ಹೇಳ್ತಾರವರು, ನೋಡಿ ಇಲ್ಲಿ ಇವನು ಈ ಜ್ಞಾನವನ್ನು ಪಡ್ಕೊಂಡು ಡಾಕ್ಟರೇಟ್ ಪಡ್ಕೊಂಡ, ಇನ್ನೊಂದು ಪಡ್ಕೊಂಡ ಅಂತ ಹೇಳ್ತಾರೆ. ಅಲ್ಲಿ ಯಾವ ಜ್ಞಾನ? ಭೌತ ಜ್ಞಾನ. ಇನ್ನೊಂದ್ ಕಡೆ ಇನ್ನೊಂದು ಜ್ಞಾನ, ಮತ್ತೊಂದ್ ಕಡೆ ಮತ್ತೊಂದು ಜ್ಞಾನ. ಜ್ಞಾನ ಎಷ್ಟಿದೆ ಸ್ವಾಮಿ? ಬೇಕಾದಷ್ಟಿದೆ. ಭಗವಂತ ನೀವ್ ಹೇಳ್ಬಿಟ್ಟು ಏನೋ ಓಹೋ ಆತ್ಮಜ್ಞಾನ ಆತ್ಮಜ್ಞಾನ ಏನಾದ್ರು ಹೇಳಿದಂತ ಭಗವಂತ ಬಾಯ್ಬಿಟ್ಟು ಹೇಳಿದಾರ? ಇತಿತೆ ಆತ್ಮಜ್ಞಾನ ಮಾಕ್ಷಾತಂ ಅಂತ ಏನಾದರೂ ಭಗವಂತ ಆಗ ನಾವು ಒಪ್ಕೊಳ್ತಾ ಇದ್ವಿ. ಆದ್ರೆ ಹೇಳಲಿಲ್ಲ. ಇತಿತೆ ಜ್ಞಾನ ಮಾಕ್ಷಾತಂ. ಹೌದಾನೆ? ಅದಕ್ಕೆ ನಾವ್ ಹೇಳ್ತೀವಿ ಭಗವಂತ ಏನು ಮತ್ತೆ ಅವನ ವಿವಕ್ಷೆ. ವಿವಕ್ಷೆ ಏನು? ವಕ್ತುಮಿಚ್ಛೆ ವಕ್ತುಮಿಷ್ಟ ಏನು ಗೊತ್ತೇನೋ ಒಂದು. ಇತಿತೆ ಕರ್ಮಜ್ಞಾನ ಮಾಕ್ಷಾತಂ ಅಂತ ಕಂಡ್ರಿ. ಯಾಕೆ? ಯುದ್ಧ ಭೂಮಿ ಅದು. ತಸ್ಮಾತ್ ಯುದ್ಧಸ್ವ ಭಾರತ. ಯುದ್ಧವನ್ನು ಮಾಡು ಹೇ ಭಾರತ ಅಂತ ಹೇಳ್ದ. ಪ್ರತಿಯೊಂದು ಅರ್ಜುನನಿಗೆ ಯುದ್ಧ ಭೂಮಿ. ನಿನ್ನ ಕರ್ಮವನ್ನೇನು ಮಾಡು, ಕರ್ಮಣ್ಯವಾಧಿಕಾರಸ್ಥೆ ಅಂತ ಹೇಳ್ದ. ಎಷ್ಟು ಬೇಕು ಉದಾಹರಣೆ ನಿಮಗೆ ಭಗವದ್ಗೀತಾ ಶ್ಲೋಕದಲ್ಲಿ ಕೊಡ್ತೀವಿ. ಆದ್ದರಿಂದ ಇಲ್ಲಿ ಇತಿತೆ ಜ್ಞಾನಮಾಖ್ಯಾತಂ ಅಂತಂದ್ರೆ ಅರ್ಥ ಏನ್ ಗೊತ್ತಾ ಸ್ವಾಮಿ? ಇತಿತೆ ಕರ್ಮ ಜ್ಞಾನಮಾಖ್ಯಾತಂ ಅಂತ ಅರ್ಥ. ಯಾಕೆ? ಆ ಸಂದರ್ಭ ನೋಡಿ. ಅರ್ಜುನ ಯುವಕ, ಎದುರಿಗಿದ್ದವರು ಶತ್ರುಗಳು, ಹಣಿಕು ಮತ್ತೆ ಇವನಿಗೆ ಬೇಕಾದಷ್ಟು ಕಷ್ಟವನ್ನು ಕೊಟ್ಟಿದ್ರು. ಇವನ ರಾಜ್ಯವನ್ನು ಕಿತ್ಕೊಂಡು ಪಡಿಬೇಕು ತಿರುಗ ರಾಜ್ಯವನ್ನ. ಇಂತಹ ಸಂದರ್ಭದಲ್ಲಿ ಇವನಿಗೆ ಜ್ಞಾನವನ್ನ ಹೇಳಿದನು ಭಗವಂತ. ಅಂದ್ರೇನು? ಕರ್ಮಜ್ಞಾನವನ್ನು ಹೇಳಿದ ಅಂತ ಕಂಡ್ರಿ ಅರ್ಥ. ಯಾವುದು? ಆತ್ಮಜ್ಞಾನವಂತೆ. ಆತ್ಮಜ್ಞಾನ ಅಂತ ಹೇಳ್ತಾರೆ. ಸರಿ ತಾನೆ? ಸರಿಯಾಗಿದೆ. ನಾವು ಹಿಡ್ಕೊಂಡು ಜ್ಞಾನವಾಕ್ಯ ಯಾವ ಜ್ಞಾನ? ಜ್ಞಾನವು ಸಮಾನಾರ್ಥಕ ಪದ. ಅದು ಸಮಾನವಾಗಿ ಉಪಯೋಗಿಸ್ತಕ್ಕಂಥದ್ದು. ಇಟ್ ಇಸ್ ಎ ಕಾಮನ್ ನೌನ್. ಅದು ಪ್ರಾಪರ್ ನೌನ್ ಆಗ್ಬೇಕಾದ್ರೆ ಅದಕ್ಕೆ ಇಂಥದ್ದು ಒಂದು ಸೇರಿಸ್ಬೇಕು. ಎಲ್ಲಾದ್ರೂ ಭಗವಂತ ಸೇರ್ಸಿದಾನ ಅಂತಂದ್ರು. ಇನ್ನೊಬ್ರು ಹೇಳಿದ್ರು ಭಕ್ತಿ ಅಂತ ಹೇಳಿದ್ರು. ಇನ್ನೊಬ್ರು ಹೇಳಿದ್ರು ಇನ್ನೊಂದು ಹೇಳಿದ್ರು. ನೋಡ್ರಿ, ಎಲ್ಲೂ ಹೇಳಿ ನೀವ್ ಯಾಕೆ ಹೇಳಿದ್ರಿ? ಆತ್ಮಜ್ಞಾನ ತತ್ವಜ್ಞಾನ. ಅದಕ್ಕೆ ಒಂದು ಮಾತು ಹೇಳ್ತಾರೆ. ಎಲ್ಲರ ಒಂದು ಈ ವಿಚಾರವನ್ನು ಕೇಳ್ಕೊಂಡ್ರು. ಕೇಳ್ಬಿಟ್ಟು ಅಷ್ಟೇ ಸಮಾಧಾನ ಚಿತ್ತರಾಗಿ ಹೇಳಿದ್ರು. ಯಾಕೆ? ಯಾವ ಉದ್ವೇಗ ಇಲ್ಲ ಅವ್ರಿಗೆ. ಅಷ್ಟೊಂದು ಆ ಒಂದು ಬ್ರಹ್ಮ ತತ್ವದಲ್ಲಿ ಕನ್ವಿಕ್ಷನ್ ಅಂತ ಹೇಳೋದು, ನಿಷ್ಠೆ ಅಂತಾರಲ್ಲ, ಅದು ಅವ್ರಿಗೆ. ಯಾರು ಬಂದ್ರೆ ಇವಾಗ ದೊಡ್ಡ ಬಂಡೆ ಕೆಲ್ಲಿದೆ, ಅದಕ್ಕೆ ಯಾವನೋ ಬಂದು 4 ಗುಂಡು ಹೊಡೆದು ಬಿಟ್ಟಪ್ಪ. ಏಕೆ? ಏನಾಯ್ತು? ದೊಡ್ಡ ಭಾರಿ ಬಂಡೆ, 1 ಮೈಲಿ ವಿಸ್ತಾರ ಇದೆ, ಹೀಗೆ 2 ಮೈಲಿ ಅಗಲ ಇದೆ, ಭೂಗರ್ಭದಲ್ಲಿ 1 ಮೈಲಿ ಹೊಟ್ಟೋಗಿದೆ. ಹೊಡೆದ ಬಂದ್ಮ ಯಾವ ಒಂದಲ್ಲ ಯಾಕಂದ್ರೆ 10 ಹೊಡೆದ್ರು ಏನಾಗಲ್ಲ. ಹೌದ್ ತಾನೆ? ಹಾಗೆ ಇಲ್ಲಿ ಏನಾಗಿದೆ ನೋಡ್ರಿ. ಈಗ ಈ ಭಗವದ್ಗೀತೆಯಲ್ಲಿ ಶಂಕರ ಭಗವತ್ಪಾದರು ಅಷ್ಟೇ ಶಾಂತರಾಗಿ ಹೇಳ್ತಾ ಇದ್ದಾರೆ ನೋಡಿ. ಭಗವದ್ಗೀತೆಯಲ್ಲಿ ನೋಡಪ್ಪ, ಎಲ್ಲಾದರೂ ಕೂಡ ಜ್ಞಾನ ಎನ್ನುವುದಕ್ಕೆ ವಿಶೇಷಗಳನ್ನು ಕೊಟ್ಟು ಆತ್ಮಜ್ಞಾನ ಅಂತ ಎಲ್ಲರೂ ಹೇಳಿದಾರೇನ್ರಿ? ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿದೆಯಲ್ಲಪ್ಪ. ಭಗವದ್ಗೀತೆಯಲ್ಲಿ 1 ಬಾರಿ ಹೇಳಿಲ್ಲ ಈ ವಿಚಾರವನ್ನ, ಆತ್ಮಜ್ಞಾನ ಅಂತ ಅನ್ನೋದನ್ನ. ಇಡೀ ಭಗವದ್ಗೀತೆಯಲ್ಲಿ ಎಲ್ಲಿಂದ? ಭಗವದ್ಗೀತೆ ಶ್ರೀ ಭಗವಾನು ಅಶೋಚಾನನ್ವಶೋಚಸ್ವಂ
ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾತೋ ನ ಗತಾತೋಂಶ್ಚ ನಾನು ಶೋಚಂತಿ ಪಂಡಿತಾ. ಅಲ್ಲಿಂದ ಶುರು ಭಗವದ್ಗೀತೆ. ಹೌದ್ ತಾನೆ? ಅಲ್ಲಿಂದ ಹಿಡಿದು ಪೂರ್ತಿಯಾಗಿಯೂ ಕೂಡ ಇಜಿತ ಜ್ಞಾನಮಾಖ್ಯಾತಂ ಅಂತ ಸಮಾಪ್ತ ಮಾಡದ್ನಲ್ಲ, ಸಮಾಪನಗೊಳಿಸಿದ್ನಲ್ಲ, ಅಲ್ಲಿಯವರೆಗೂ ಕೂಡ ಹೇಳಿರತಕ್ಕಂಥದ್ದು ಈ ಒಂದು ಆ ಜ್ಞಾನ ಅಂತ ಅಂದ್ರೆ ಆತ್ಮಜ್ಞಾನ ಅಂತಲೇ. ಒಂದು ಸಾರಿ ಅಲ್ಲಪ್ಪ, ಇಷ್ಟೂ ಅಧ್ಯಾಯಗಳಲ್ಲಿ, 2ನೇ ಅಧ್ಯಾಯದಿಂದ 18 ಅಧ್ಯಾಯಗಳಲ್ಲಿ, ಅದೆಷ್ಟಾಯ್ತು 17 ಅಧ್ಯಾಯಗಳಲ್ಲಿ ಇದನ್ನೇ ಹೇಳಿದ್ದಾನೆ. ನಿನಗೆ ಗೊತ್ತಾಗಿಲ್ಲ? ಓ ಹೌದಾ ಸ್ವಾಮಿ, ಇದನ್ನ ಹೇಳಿದಾನ? ಎಲ್ಲಿ ಹೇಳಿದ್ದಾನೆ? ಕರ್ಮಣ್ಯವಾಧಿಕಾರಸ್ಥೆ ಅಂತ ಹೇಳ್ದ. ಮತ್ತೆ ಆ ಕರ್ಮ, ಅಯ್ಯೋ ತಿಳ್ಕೊಳ್ಳೋದು ಬಹಳ ಕಷ್ಟ ಕಣ್ರಿ. ಅದು ಗಹನ ಕರ್ಮಣೋಗತಿ ಕರ್ಮಣೋಕ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂತ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋಗತಿ ಅಂತ ಅಂದ್ಬಿಟ್ಟ. ಬೇಕಾದಷ್ಟು ಓ ಇದೆಯಪ್ಪ, ಇದು ಎಲ್ಲ ಹೇಳಿದ್ದಾನೆ ಸರಿ. ಆದರೆ ಅವುಗಳಿಗೆ ಏನರ್ಥ, ಅರ್ಥವನ್ನ ಮಾಡಬೇಕಾದ್ರೆ, ಒಂದು ತಾತ್ಪರ್ಯವನ್ನ ನಿರ್ಣಯ ಮಾಡಬೇಕಾದರೆ ಅದಕ್ಕೆ 6 ಲಿಂಗಗಳು ಬೇಕು. ಉಪಕ್ರಮ, ಉಪಸಂಹಾರ, ಅಭ್ಯಾಸ ಇವೆಲ್ಲ ಬೇಕಲ್ಲ. 6 ಲಿಂಗಗಳು ಇದೆಯಲ್ಲ. ಇದನ್ನ ನಾವು ಉಪಯೋಗಿಸಿ ಆ ಒಂದು ಪದಕ್ಕೆ ಅರ್ಥವನ್ನು ಮಾಡಬೇಕು. ಹಾಗೆ ಅರ್ಥವನ್ನು ಮಾಡಿದಾಗ ಒಂದು ಸಾರಿ ಅಲ್ಲ, ಇಡೀ ಭಗವದ್ಗೀತೆನಲ್ಲಿ, ಈ ಭಗವದ್ಗೀತೆ ಹೊರಟಿರೋದಕ್ಕೇನೆ ಇದಕ್ಕೆ ಹೋಗಿ ಆತ್ಮಜ್ಞಾನೋಪದೇಶಕ್ಕಾಗಿ ಅಷ್ಟೇ. ಆದರೆ ನಿನ್ ತಪ್ಪಲ್ಲ, ಹಿಂದಲ್ಲ, ಎಂಥೆಂಥ ಘನವಿದ್ವಾಂಸರು ಇದ್ದಾರೆ. ಹೌದ್ ತಾನೆ? ಈ ಒಂದು ಭಗವದ್ಗೀತೆ ಎಲ್ಲ ವೇದ, ಸಕಲ ವೇದಾರ್ಥ ಸಾರ ಸಂಗ್ರಹಭೂತ ವಿಜ್ಞೇಯಾರ್ಥಂ ತದರ್ಥಾವಿಷ್ಕರಣಾಯ ಅನೇಕೈ ವಿವೃತ ಪದ ಪದಾರ್ಥ ವಾಕ್ಯಾರ್ಥ ನ್ಯಾಯಮಪಿ ಅತ್ಯಂತ ವಿರುದ್ಧಾರ್ಥತ್ವೇನ ಬರೆದು ಬಿಟ್ಟಿದ್ದಾರೆ. ಯಾಕೆ? ದೃಶ್ಯಮಾನ ಉಪಲಭ್ಯ ಬರೆದು ಬಿಟ್ಟಿದೆ. ಹೌದಪ್ಪ, ಅದಕ್ಕೋಸ್ಕರ ನಾನೇನ್ ಮಾಡ, ಅಹಂ ವಿವೇಕತಃ ಅರ್ಥ ನಿರ್ಧಾರಣಾರ್ಥಂ ಸಂಕ್ಷೇಪತೋ ವಿವರಣಂ ಕರಿಷ್ಯಾಮಿ ಅಂತ ಹೇಳಿ ಭಗವದ್ಗೀತೆಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ಸಸ್ಯಾಸ್ಯ ಗೀತಾಶಾಸ್ತ್ರ ಪರಂ ನಿಶ್ರೇಯಸಂ. ಇದು ಇನ್ನೇನು ರಾಜ್ಯ ತಗೊಳ್ಳಿ, ತಗೊಳ್ಳಿ, ರಾಜ ಇತ್ತಗೊಳ್ಳಿ, ಅದಲ್ಲ. ಪರಂ ನಿಶ್ರೇಯಸಂ ಹಂಗದ್ರೇನು ಸ್ವಾಮಿ? ಸಹೇತುಕಸ್ಯ ಸಂಸಾರಸ್ಯ ಅತ್ಯಂತೋ ಪರಮ ಲಕ್ಷಣಂ. ಇದು ಭಗವದ್ಗೀತೆಯ ಪ್ರಯೋಜನ ಅಂತ ಹೇಳಿ, ಇದನ್ನು ನಾವೇನು, ಇದು ಹೇಗೆ, ಇದು ಯಾವ ರೀತಿ ಅಂಥದ್ದನ್ನ ನಾವು ಈಗ ಈ ಒಂದು ಭಗವದ್ಗೀತಾ ಭಾಷ್ಯದಲ್ಲಿ, ಅಂದ್ರೆ ಅವರ ಭಾಷೆ ಅಂತ ಹೇಳಿ ಗ್ರಂಥದಲ್ಲಿ ವ್ಯಾಖ್ಯಾನ ಮಾಡಿ ನಾವು ತೋರಿಸಿಕೊಡುತ್ತೇವೆ. ಯಾರು? ಶಂಕರ ಭಗವತ್ಪಾದರು. ಎಷ್ಟು ವಯಸ್ಸು? 16 ವರ್ಷ. ಅದಕ್ಕೋಸ್ಕರ ನನ್ನೆಲ್ಲೋ ಇದು ಸುಮ್ಮನೆ ಹೊಳಿತಿದ್ದು. ಇನ್ನೊಂದ್ಸಲ ಹೇಳ್ಕೊಂಡು, ಅಷ್ಟಮೇಧೀತ ವೇದಂಚ ದ್ವಾದಶೇ ಶಾಸ್ತ್ರಪಾರಗಂ ಷೋಡಶೇ ಭಾಷ್ಯ ನವಮಿ ಶಂಕರ ಸದ್ಗುರುಂ. ಪೂರ್ತಿಯಾಗಿ ಇದನ್ನ ಅದ್ಭುತ, ಎಲ್ಲ ಎಷ್ಟು ಜನ ಪ್ರತಿಪಕ್ಷವರಿದ್ದರೋ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ದ್ವೈತಿ, ಮಾಹೇಶ್ವರರು, ಕಾಪ, ಎಲ್ಲರೂ ಕೂಡ ಅವರಿಗೆಲ್ಲ ನೋಡಿ, ಇದು ಭಗವದ್ಗೀತೆ, ಕೃಷ್ಣ ಪರಮಾತ್ಮ ಹೇಳಿದ ಸಂದೇಶ ಇದು ಎಂಬುದಾಗಿ ಹೇಳಿ ಕೊನೆಗೆ ಏನ್ ಹೇಳ್ಬಿಟ್ಟ? ಇದು ಅಂತ ಹೇಳದ್ನಲ್ಲ ಕೃಷ್ಣ ಪರಮಾತ್ಮ. ಇತಿತೆ ಜ್ಞಾನಮಾಖ್ಯಾತಂ ದುಷ್ಯತರಮ್ಮಯ ಅಂದ್ಬಿಟ್ಟು ಏನ್ ಹೇಳ್ದ? ಮುಂದಿನ ವಾಕ್ಯ ಅತ್ಯಂತ ಮುಖ್ಯವಾದ ಸ್ವಾಮಿ. ಯಾರು ಹೇಳಲಿಲ್ಲ, ಯಾವ ದರ್ಶನದವರು ಹೇಳಿಲ್ಲ.
ವಿಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ನಾನು ಹೇಳಿದ್ದೇನಪ್ಪ, ಅರ್ಜುನನಿಗೆ ಹೇಳಿದ ಮಾತು ಕೃಷ್ಣ ಪರಮಾತ್ಮ. ನಾನು ಹೇಳಿದ್ದೇನೆ, ಅರ್ಜುನ ನೀನು ಇದನ್ನ ವಿಚಾರ ಮಾಡಿ ನೋಡು, ವಿಚಾರ ಮಾಡಿ ನೋಡಿ ಯಥೇಚ್ಛಸಿ ತಥಾ ಕುರು. ಇದು ಹೇಗೆ ಅಷ್ಟೇ, ನಾನು ಹೇಳೋದು ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನು ಇಷ್ಟೆಲ್ಲ ಗಹನವಾದ ವಿಚಾರ, ಒಂದೊಂದು ಪದಗಳು ಕೂಡ ಏನಾಗಿದೆ, ಕರ್ಮ ಪರವಾಗಿ ಇದೆ, ಭಕ್ತಿ ಪರವಾಗಿ ಇದೆ. ಭಕ್ತಿ ಯೋಗ ಅಂತ ಒಂದು ಅಧ್ಯಾಯನ ಇದೆ, 12ನೇ ಅಧ್ಯಾಯ. ಮತ್ತೆ ಈ ಒಂದು ಕರ್ಮ ಜ್ಞಾನದ ಪರವಾಗಿ ಇರ್ತಕ್ಕಂಥದ್ದು ಏನು ಸಮುಚ್ಚಯ, ಇಂಥ ಬೇಕಾದಷ್ಟು ವಾಕ್ಯಗಳಿದೆಯಲ್ಲ, ಇದನ್ನೆಲ್ಲ ಏನ್ ಮಾಡಿ ಇದಕ್ಕೆ ಅರ್ಥನ ಏನ್ ಹೇಳ್ಬಿಟ್ಟ, ವಿಮೃಶ್ಯ ಅಂದ್ಬಿಟ್ಟ. ಸ್ವಾಮಿ ವಿಮೃಶ್ಯ ಅಂತಂದ್ರೆ ಎದುರುಗಡೆ ಬಿಲ್ ಇಟ್ಕೊಂಡು ನಿಂತಿದ್ದಾರೆ ಸ್ವಾಮಿ, ಹೆದೆ ಏರಿಸಿ ಬಾಣ ಬಿಡೋದಕ್ಕೆ. ಇವನು ವಿಮರ್ಶೆ ಮಾಡೋದಕ್ಕೆ ಟೈಮ್ ಎಲ್ಲಿದೆ ಅವನಿಗೆ, ಅರ್ಜುನನಿಗೆ ವಿಮರ್ಶೆ. ಓಹೋ, ಏನ್ ಮಾಡ್ಬೇಕು ಇವನು, ಆತ್ಮಾವಾರೇ ದ್ರಷ್ಟವ್ಯ ಆಯ್ತು. ಅದಕ್ಕೇನ್ ಮಾಡ್ಬೇಕು, ಸಾಧನ ಶ್ರೋತವ್ಯ. ಕೇಳ್ದ ಅರ್ಜುನ, ಹೌದ್ ತಾನೆ, ಶ್ರೋತವ್ಯ. ಅರ್ಜುನ ಏನ್ ಮಾಡ್ದ, ಕೇಳ್ದ. ಇನ್ನು ಉಳಿದಿದ್ದೇನು, ಮಂತವ್ಯೋ ನಿಧ್ಯಾಸಿತವ್ಯ ಇದೆಯಲ್ಲ, ಅಲ್ಲಿ ಯುದ್ಧ ಭೂಮಿ ಅದು. ಅಂದ್ರೆ ಒಂದೇ ಒಂದು ಉತ್ತರ ಏನು, ಅರ್ಜುನನಿಗೆ ಆ ಒಂದು ಮನಸ್ಥಿತಿ ಅಂತಃಕರಣ ಶುದ್ಧಿ ಅಂತಕ್ಕಂಥದ್ದು ಇತ್ತು ಅಂತಷ್ಟೇ. ಯಾಕೆ, ಹೇಗಿತ್ತು ಅಂದ್ರೆ ಅವನೇನಿಲ್ಲ, ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದ ಹಾಗೆ ಅವ್ನು ವಿಚಾರ ಮಾಡಿ ಅರ್ಥ ಮಾಡ್ಕೊಂಡ್ಬಿಟ್ಟ. ಏನ್ ಸ್ವಾಮಿ ಎಲ್ಲಾರು ಸಾಧ್ಯನಾ ಇದು, ಇಷ್ಟೊಂದು ಸಾಧ್ಯ ಯಾಕ್ರಿ, ಆಗೋದಿಲ್ಲ. ಒಂದು ದಿವಸ ಏನಾಗ್ತಾ ಇದೆ ನೋಡಿ, ಒಂದು ಕ್ಲಾಸ್ ಇದೆ ಇವಾಗ. ನಂದೇ ಸ್ವಂತ ಅನುಭವ. ನಾನು PUC ಓದ್ತಾ, ಆವಾಗ PUC ಎಲ್ಲ 1 ವರ್ಷ ಆಯ್ತು. PUC ಎಲ್ಲ ಓದ್ತಾ ನಮ್ಮ ಹತ್ರ ಒಂದು ಶಾರದಾ ವಿಲಾಸ ಕಾಲೇಜು ಮೈಸೂರಲ್ಲಿ ಒಂದು 40 ಜನ ಹುಡುಗರಿದ್ರು. 40 ಜನ ಹುಡುಗರಲ್ಲಿ ಅಲ್ಲಿ ಒಂದು ಸ್ವಲ್ಪ ಜನ ಇದ್ರು. ಅವ್ರದ್ದು ಬೆಸ್ಟ್ ಪಾಠ ಮಾಡ್ತಾ, ಅವಾಗೆಲ್ಲ ಪಾಠ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಶಾರದಾ ವಿಲಾಸ ಕಾಲೇಜ್ ಅಂದ್ರೆ ಒಳ್ಳೆ ಹೆಸರುವಾಸಿ ಆಗಿತ್ತು, ಮಾಡ್ತಾ ಇದ್ರು. ಎಲ್ರೂ ಒಂದೇ ಪಾಠ ಅಷ್ಟೇ ತಾನೆ, ಒಂದು 35 ಜನ ಇದ್ರನ, 35 ಜನ ಇದ್ರು ಅಂತ ಅಷ್ಟು ಒಂದೇ ಪಾಠ. ಒಂದೇ ಪಾಠ ಮಾಡಿದ್ರೇನು, ಅವಳೆಲ್ಲ ಆವಾಗ ಈ ತರ ಎಲ್ಲ ಇರ್ಲಿಲ್ಲ, ಯಾವ ಮೊಬೈಲ್ ಇರ್ಲಿಲ್ಲ, TV ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಆಗ ಹೋಗೋದು, ಓದೋದು, ಡಿಸ್ಕಸ್ ಮಾಡೋದು, ಓದೋದು, ಈ ತರ ಮಾಡ್ತಾ ಇದ್ರು. ಏನ್ ಕೆಲವ್ರು ಹೇಳ್ತಾ ಇದ್ರು, ನಿನ್ನೆ ನಾನು ರಾತ್ರಿ 12 ಗಂಟೆ ತನಕ ಓದ್ದೆ. ಏನ್ ಮಾಡ್ದಪ್ಪ, 10 ಗಂಟೆಗೆ ಹೋಗಂದ್ರು 2 ಲೋಟ ಕಾಫಿ ಕುಡ್ಕೊಂಡ್ ಬಂದ್ಬಿಟ್ಟೆ. ಓಹೋ, ನೀನು ನಾನು ಇಲ್ಲ ಬರೆದು ಓದಿಲ್ಲಪ್ಪ, ನಾನು ಬರೆದು ಬಿಟ್ಟೆ. ಹೀಗೆ ಏನೇನೋ ಹೇಳ್ತಾ ಇದ್ರು, ನಾ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ. ಕೆಲವ್ರು ಹೇಳ್ತಾ ಇದ್ರು, ಒಂದು 4 ಜನ, ಇಲ್ಲಪ್ಪ ನಾ ಏನು ಮಾಡ್ಲಿಲ್ಲ, ಹೋದೆ 10 ಗಂಟೆ ಮಲಗಿದೆ, ಊಟ ಮಾಡಿದೆ, ನಮ್ಮಮ್ಮ ಊಟ ಹಾಕಿದ್ರು, ಅವಾಗೆಲ್ಲ ಅಷ್ಟೇ ತಾನೆ, ಅಮ್ಮ ಕೈ ತುತ್ತು ಹಾಕ್ಬಿಡೋದು ಅಂತೇಳಿ ಮಲಗ್ಬಿಟ್ಟೆ. ಬೆಳಗ್ಗೆ ಯಾರು ಎದ್ದೆ ಬಂದೆ ಕಾಗೆ. ಏನಾಯ್ತು, ಅವನು ಅಮ್ಮನ ಕೈ ತುತ್ತು ಹಾಕ್ಕೊಂಡು ಅವ್ನು ಎಷ್ಟಿತ್ತೋ ಅಷ್ಟು, ಅದು ಏನು ಹೊಟ್ಟೆ ತುಂಬ ಇತ್ತೋ ಇಲ್ಲ ಗೊತ್ತಿಲ್ಲ, ಅದೇ ಇರ್ಲಿ ಬಿಡಿ ಯಾವ ವಿಚಾರ, ಅದು ತಿಂದ್ಬಿಟ್ಟು ಮಲಗ್ಬಿಟ್ಟ. ಬೆಳಗ್ಗೆ ಕಾಲೇಜ್ ಬಂದ, ಹೋದ, ಇಷ್ಟೇ ಅವನು ಆಟಕ್ಕೆ ಬಂದ. ಸಾಯಂಕಾಲ ಅವನು ಮೊದಲನೆಯ ರ್ಯಾಂಕು ಶಾರದಾ ವಿಲಾಸ ಕಾಲೇಜ್ಗೆ. ಅಯ್ಯಯ್ಯೋ ಇದೇ ಆಗ್ರಿ ಇದು ಅಂತ ಅಂದ್ಬಿಟ್ರೆ ಏನಿಲ್ಲ. ಅವನೇನ್ ಗೊತ್ತೇನು, ಕೂತ್ಕೊಳ್ತಾ ಇದ್ದ, ಉಪಾಧ್ಯಾಯರು ಹೇಳ್ತಾ ಇದ್ದಲ್ಲ ತರಗತಿಯಲ್ಲಿ 50 ನಿಮಿಷ ಅವರ ಒಂದು ಪೀರಿಯಡ್ ತಾನೆ, 50 ನಿಮಿಷದಲ್ಲಿ ಏನು ಕೇಳಿದ್ನೋ ಅದೇ ಅಷ್ಟೇ, ಅದನ್ನೇ ಬರಿತಾ ಇದ್ದ. ಫಸ್ಟ್ ರ್ಯಾಂಕ್ ಬಂದ. ಅವನಿಗೆ ಯಾರು ಮನನ ಮಾಡ್ತಾ ಇದ್ದ, ನಿಧಿಧ್ಯಾಸನ ಮಾಡ್ತಾ ಇದ್ದ, ಏನ್ ಮಾಡ್ತಾ ಇದ್ದ, ಏನು ಮಾಡ್ತಾ ಇರ್ಲಿಲ್ಲ. ಇವತ್ತಿನ ನಮ್ ಕಣ್ಣೆದುರಿಗೆ ನಡೀತಾ ಇದೆ. ಎಷ್ಟೋ ಈಗಲೂ ಇದಾರಪ್ಪ,
ಹೌದ್ ತಾನೆ? ನಡೀತಾ ಇದೆ. ಹಾಗಿರುವಾಗ ಅವನು ಅರ್ಜುನ, ಅವನು ಯಾರು? ಅವನು ಅಸಾಧಾರಣ ಅವನು. ಹೌದ್ ತಾನೆ? ಅವನಿಗೆ ಆಗ್ಲಿಲ್ಲ ಅಂತ ಹೇಗೆ ಹೇಳ್ತೀರ್ರಿ? ಅವನಿಗೂ ಆಯ್ತು. ಹೌದ್ ತಾನೆ? ಆದ್ದರಿಂದ ಇಲ್ಲಿ ಯಾವ ಸಂಶಯಕ್ಕೂ ಎಡೆ ಇಲ್ಲ. ಕೃಷ್ಣ ಪರಮಾತ್ಮ ಇದನ್ನೇ ಹೇಳಿದ್ದು. ಆತ್ಮಜ್ಞಾನೋಪದೇಶ ನಿನ್ನೆ ತಿಳಿಯಪ್ಪ. ಸರಿ, ನಿನ್ನ ಸ್ವರೂಪ ಜ್ಞಾನವನ್ನ ಹೇಳ್ದ. ಅರ್ಜುನ ಕೃತಾರ್ಥನಾಗಿ ಬಿಟ್ಟ. ಅವನ ಯುದ್ಧವನ್ನು ಮಾಡದ್ದು ಕೊಂಡಾಗ. ಹೌದ್ ತಾನೆ? ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ ಯಸ್ ಸತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಚಿಕ್ಕ ಪರಮಾತ್ಮನೇ ಹೇಳಿ ಚೆನ್ನಾಗಿ ಅರ್ಥವಾಗಿತ್ತು ಅವನಿಗೆ. ಯುದ್ಧ ಮಾಡ್ದ. ಇಂತಹ ಲೋಕೋತ್ತರವಾದ ಒಂದು ಗೀತಾ ಜಯಂತಿ ಇವತ್ತು. ಅದನ್ನು ನಾವು ನನಗೆ ಇವತ್ತು ಈ ಒಂದು ಪರಾಧಿಕಾರವನ್ನು ಇಲ್ಲಿ ಮುಂದೆ ಸ್ವಲ್ಪ ಇದಾಗಿ ಚೆನ್ನಾಗಿದೆ. ಈ ಒಂದು ಅಧಿಕರಣ ಅದನ್ನ ಇವತ್ತು ಮಾಡ್ಬೋಣ. ಒಂದು 5 ನಿಮಿಷ 10 ನಿಮಿಷ ಈ ಭಗವದ್ಗೀತೆ ಹೇಳ್ಬಿಟ್ಟು ಶುರು ಮಾಡ್ಬೋಣ ಅಂತ ಅದಕ್ಕೆ ಇದೆಲ್ಲ ಮಾಡಿದ್ದು. ಅದೇನೋ ಹೇಳ್ತಾ ಅದೆಲ್ಲ ಎಲ್ಲಿಗೋ ಕರ್ಕೊಂಡೋಯ್ತು ಪೂರ್ತಿ. ದಯವಿಟ್ಟು ಕ್ಷಮಿಸ್ಬೇಕು ಏನಾದ್ರು ಇದಾಗಿದೆ. ಈ ಈ ಭಾಷೆ ಈ ಪರಾಧಿಕಾರವನ್ನ ನಾಳೆ ನೋಡೋಣ. ಓಂ ಶ್ರೀ ಕೃಷ್ಣ ಪರಮಾತ್ಮನೇ ನಮಃ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನಮೋಸ್ತುತೆ ವ್ಯಾಸ ವಿಷಾದ ಬುದ್ಧೇ ಫುಲ್ಲಾರವಿಂದಾಯ ಪತ್ರ ನೇತ್ರ येन त्वया भारततैलपूर्णः प्रज्वालितो ज्ञानमयप्रदीपः. ॐ शान्ति।